ಬೆಂಗಳೂರಿನ ಮಲ್ಲೇಶ್ವರನ್ನ ಆ ಹಳೆಯ ಬಾಡಿಗೆ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದ ನಿಹಾನ್ಗೆ ರಸ್ತೆಯಲ್ಲಿ ಚಲಿಸುತ್ತಿದ್ದ ವಾಹನಗಳ ಶಬ್ದಕ್ಕಿಂತ ತನ್ನ ಮನಸ್ಸಿನ ಆಲೋಚನೆಗಳೇ ಜೋರಾಗಿ ಕೇಳಿಸುತ್ತಿದ್ದವು. ಕೈಯಲ್ಲಿದ್ದ ಕಾಫಿ ಕಪ್ಪಿನಿಂದ ಬರುತ್ತಿದ್ದ ಹಬೆ ನಿಧಾನವಾಗಿ ಗಾಳಿಯಲ್ಲಿ ವಿಲೀನವಾಗುತ್ತಿತ್ತು. ನಿಹಾನ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೂ ಆತನ ಟೇಬಲ್ ಮೇಲೆ ಕೋಡಿಂಗ್ ಪುಸ್ತಕಗಳಿಗಿಂತ ಹೆಚ್ಚಾಗಿ ಕುವೆಂಪು, ಬೇಂದ್ರೆ ಮತ್ತು ಕಾರಂತರ ಸಾಹಿತ್ಯ ಕೃತಿಗಳೇ ರಾರಾಜಿಸುತ್ತಿದ್ದವು. ಆತ ಯಾಂತ್ರಿಕ ಜೀವನದ ನಡುವೆಯೂ ಒಂದು ಪುಟ್ಟ ಕವಿತೆಯನ್ನು ಹುಡುಕುವ ಸ್ವಭಾವದವನು. ಅಡುಗೆ ಮನೆಯಿಂದ ಸಾಸಿವೆ ಸಿಡಿಯುವ ಸೌಂಡ್ ಕೇಳಿಸಿದಾಗಲೇ ನಿಹಾನ್ ಈ ಲೋಕಕ್ಕೆ ಮರಳಿದ್ದು. ಅಲ್ಲಿ ಮೀರಾ ರಾತ್ರಿಯ ಅಡುಗೆಯ ಸಿದ್ಧತೆಯಲ್ಲಿದ್ದಳು. ದಾಂಪತ್ಯದ ಎರಡು ಮುಖಗಳು, ನಿಹಾನ್ ಮತ್ತು ಮೀರಾ. ಅವರ ದಾಂಪತ್ಯ ಜೀವನಕ್ಕೆ ಈಗ 5ನೇ ವರ್ಷ. ಮೀರಾ ಒಬ್ಬ ಶಾಲಾ ಶಿಕ್ಷಕಿ. ಅವಳ ಜೀವನ ಒಂದು ಟೈಮ್ ಟೇಬಲ್ ಇದ್ದಂತೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಎಲ್ಲವೂ ಅಚ್ಚುಕಟ್ಟು. ನಿಹಾನ್ ಸ್ವಲ್ಪ ಅಸ್ತವ್ಯಸ್ತ. ಪುಸ್ತಕಗಳನ್ನು ಎಲ್ಲೆಂದರಲ್ಲಿ ಇಡುವುದು, ಕಾಫಿ ಕಪ್ ಮೇಜಿನ ಮೇಲೆ ಮರೆಯುವುದು ಅವನ ಅಭ್ಯಾಸ. ಆದರೆ ಮೀರಾ ಆ ಅಸ್ತವ್ಯಸ್ತತೆಯಲ್ಲೇ ಒಂದು ಚಂದವನ್ನು ಕಂಡುಕೊಂಡಿದ್ದಳು. ನಿಹಾನ್, ಎಲ್ಲಿಯೋ ಕಳೆದು ಹೋಗಿದ್ದೀರಿ? ಕಾಫಿ ಆರಿದ ಮೇಲೆ ಕುಡಿದರೆ ಅದು ಕಷಾಯದಂತೆ ಇರುತ್ತದೆ ಎಂದು ಮೀರಾ ಅಡುಗೆ ಮನೆಯಿಂದಲೇ ದನಿಯನ್ನು ಏರಿಸಿದಳು. ನಿಹಾನ್ ನಗುತ್ತಾ ಒಳಬಂದ. ಮೀರಾ, ಈ ಬಾಡಿಗೆ ಮನೆಯಲ್ಲಿ ನಾವು ಎಷ್ಟು ದಿನ ಇರಬೇಕು? ಪ್ರತಿ ವರ್ಷ ಓನರ್ ಬಂದು ಬಾಡಿಗೆ ಜಾಸ್ತಿ ಮಾಡಬೇಕು ಅಂದಾಗಲೆಲ್ಲ ನನಗೇಕೋ ನಮ್ಮದೇ ಆದ ಒಂದು ಪುಟ್ಟ ಗೂಡು ಇರಬಾರದೆ ಅನ್ನಿಸುತ್ತದೆ. ಮೀರಾ ಕೈಯಲ್ಲಿದ್ದ ಸೌಟನ್ನು ಕೆಳಗಿಟ್ಟು ಅವನ ಹತ್ತಿರ ಬಂದಳು. ಅವನ ಕಣ್ಣುಗಳಲ್ಲಿನ ಆತಂಕ ಅವಳಿಗೆ ಅರ್ಥವಾಗಿತ್ತು. ನೋಡಿ ನಿಹಾನ್, ನಾವಿಬ್ಬರೂ ದುಡಿಯುತ್ತಿದ್ದೇವೆ. ಸ್ವಲ್ಪ ಸ್ವಲ್ಪವೇ ಉಳಿಸುತ್ತಿದ್ದೇವೆ. ಖಂಡಿತ ಒಂದು ದಿನ ನಮ್ಮದೇ ಆದ ಮನೆಯಲ್ಲಿ ನಾವಿಬ್ಬರೂ ಕುಳಿತು ಕಾಫಿ ಕುಡಿಯೋಣ. ಆ ಮನೆಯ ಬಾಲ್ಕನಿಯಲ್ಲಿ ನಿಮಗೆ ಇಷ್ಟವಾದ ಗಿಡಗಳನ್ನು ಬೆಳೆಸೋಣ ಎಂದು ಅವನ ಕೈ ಹಿಡಿದು ಸಮಾಧಾನಿಸಿದಳು. ಅಂದು ರಾತ್ರಿ ಅವರು ಹಳೆಯ ಡೈರಿಯೊಂದನ್ನು ತೆಗೆದು ಕುಳಿತರು. ಅದರಲ್ಲಿ ಅವರ 5 ವರ್ಷದ ಉಳಿತಾಯದ ಲೆಕ್ಕವಿತ್ತು. ಪ್ರತಿ ತಿಂಗಳು ಸಿನಿಮಾ, ಹೊರಗಿನ ಊಟ ಅಂತೆಲ್ಲ ಖರ್ಚು ಮಾಡದೆ ಅವರು ಉಳಿಸಿದ್ದ ಒಂದೊಂದು ರೂಪಾಯಿಯೂ ಅವರ ಕನಸಿನ ಮನೆಯ ಇಟ್ಟಿಗೆಯಂತೆ ಅವರಿಗೆ ಕಂಡಿತು. ಸ್ವಂತ ಮನೆಯ ಕನಸು ಬರೀ ಮಾತಿನಲ್ಲಿ ಉಳಿಯಲಿಲ್ಲ. ನಿಹಾನ್ ಪ್ರತಿ ವಾರಾಂತ್ಯದಲ್ಲಿ ಪೇಪರ್ ಜಾಹೀರಾತುಗಳನ್ನು ನೋಡುವುದು ಮತ್ತು ಬೈಕ್ ಏರಿ ಬೆಂಗಳೂರಿನ ಸುತ್ತಮುತ್ತಲಿನ ಸೈಟ್ಗಳನ್ನು ಹುಡುಕುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಒಂದು ಶನಿವಾರ ಮಧ್ಯಾಹ್ನ ಆತನಿಗೆ ಶಂಕರ್ ಎಂಬ ಏಜೆಂಟ್ನ ಪರಿಚಯವಾಯಿತು. ಶಂಕರ್ ನೋಡಲು ಅತ್ಯಂತ ವಿನಯವಂತನಂತೆ ಕಾಣುತ್ತಿದ್ದ. ಬಿಳಿ ಶರ್ಟ್, ಹಣೆಯ ಮೇಲೆ ಸಣ್ಣದೊಂದು ತಿಲಕ ಮತ್ತು ಯಾವಾಗಲೂ ಮುಖದಲ್ಲಿ ಮಂದಹಾಸ. ಸರ್, ನಾನು ಬರೀ ಜಾಗ ಮಾರಾಟ ಮಾಡುವುದಿಲ್ಲ, ಜನರ ಕನಸುಗಳನ್ನು ನನಸು ಮಾಡುತ್ತೇನೆ ಎಂಬ ಅವನ ಮಾತು ನಿಹಾನ್ನನ್ನು ಆಕರ್ಷಿಸಿತು. ಶಂಕರ್ ಅವರನ್ನು ನಗರದ ಗದ್ದಲದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಹಸಿರು ತುಂಬಿದ ಜಾಗಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಸಾಲು ಸಾಲು ತೆಂಗಿನ ಮರಗಳಿದ್ದವು. ಪಕ್ಕದಲ್ಲೇ ಒಂದು ಸಣ್ಣ ಕೆರೆ ಇತ್ತು. ನೋಡಿ ನಿಹಾನ್ ಸರ್, ಈ ಜಾಗದ ಮಾಲೀಕರು ತುರ್ತಾಗಿ ವಿದೇಶಕ್ಕೆ ಹೋಗುತ್ತಿದ್ದಾರೆ. ಅದಕ್ಕೆ ಕಡಿಮೆ ಬೆಲೆಗೆ ಕೊಡುತ್ತಿದ್ದಾರೆ. ಇಲ್ಲದಿದ್ದರೆ ಇಂತಹ ಪ್ರೈಮ್ ಲೊಕೇಶನ್ ಈ ಬೆಲೆಗೆ ಸಿಗುವುದು ಅಸಾಧ್ಯ ಎಂದು ಶಂಕರ್ ನಂಬುವಂತೆ ಹೇಳಿದ. ನಿಹಾನ್ಗೆ ಆ ಜಾಗ ಮೊದಲ ನೋಟದಲ್ಲೇ ಇಷ್ಟವಾಯಿತು. ಅಲ್ಲಿ ನಿಂತು ಆತ ಈಗಾಗಲೇ ಮನೆಯ ಪ್ಲಾನ್ ಹಾಕತೊಡಗಿದ್ದ. ಇಲ್ಲಿ ನಮ್ಮ ಬೆಡ್ರೂಮ್ ಇರಲಿ, ಕಿಟಕಿಯಿಂದ ಈ ಕೆರೆ ಕಾಣಬೇಕು ಎಂದು ಮೀರಾಳಿಗೆ ಉತ್ಸಾಹದಿಂದ ವಿವರಿಸಿದ. ಮೀರಾ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಶಂಕರ್ ಅವರೇ, ದಾಖಲೆಗಳೆಲ್ಲ ಸರಿಯಿವೆಯಲ್ಲ? ನಮಗೆ ಯಾವುದೇ ಕಾನೂನು ತೊಂದರೆ ಬೇಡ ಎಂದು ನೇರವಾಗಿ ಕೇಳಿದಳು. ಶಂಕರ್ ನಗುತ್ತಾ, ಅಮ್ಮವ್ರೇ, ನನ್ನ 15 ವರ್ಷದ ಕೆರಿಯರ್ನಲ್ಲಿ ನಾನೊಬ್ಬನಿಗೂ ಮೋಸ ಮಾಡಿಲ್ಲ. ಇಗೋ ನೋಡಿ ದಾಖಲೆಗಳ ಜೆರಾಕ್ಸ್ ಎಂದು ಒಂದು ಕಟ್ಟು ಫೈಲ್ಗಳನ್ನು ನೀಡಿದ. ಅದರಲ್ಲಿ ಸೀಲುಗಳು, ಸಹಿಗಳು ಎಲ್ಲವೂ ಅಸಲಿಯಂತೆಯೇ ಕಾಣುತ್ತಿದ್ದವು. ನಿಹಾನ್ಗೆ ಆ ದಾಖಲೆಗಳಿಗಿಂತ ಹೆಚ್ಚಾಗಿ ಶಂಕರ್ನ ಮಾತಿನ ಮೇಲೆ ನಂಬಿಕೆ ಬಂದಿತ್ತು. ಮನೆಗೆ ಮರಳಿದ ನಂತರವೂ ನಿಹಾನ್ ಆ ಜಾಗದ ಬಗ್ಗೆಯೇ ಮಾತನಾಡುತ್ತಿದ್ದ. ಮೀರಾ, ಇಂತಹ ಚಾನ್ಸ್ ಮತ್ತೆ ಸಿಗುವುದಿಲ್ಲ. ನಮ್ಮೆಲ್ಲ ಎಫ್ಡಿ ಮತ್ತು ಚಿನ್ನದ ಮೇಲಿನ ಲೋನ್ ಸೇರಿದರೆ ಈ ಜಾಗ ನಮ್ಮದಾಗುತ್ತದೆ ಎಂದ. ಅಂತಿಮವಾಗಿ ಮರುದಿನವೇ ನಿಹಾನ್ ತನ್ನ 5 ವರ್ಷದ ಕಷ್ಟದ ದುಡಿಮೆಯ ಹಣವನ್ನೆಲ್ಲಾ ಚೆಕ್ ರೂಪದಲ್ಲಿ ಶಂಕರ್ ಕೈಗಿಟ್ಟ. ಶಂಕರ್ ಅದನ್ನು ತೆಗೆದುಕೊಳ್ಳುವಾಗ ಅವನ ಕಣ್ಣುಗಳಲ್ಲಿ ಮಿಂಚಿದ ಆ ಒಂದು ಕಪಟ ನಗು ನಿಹಾನ್ಗೆ ಕಾಣಿಸಲಿಲ್ಲ. ಆತ ಬರೀ ತನ್ನ ಕನಸಿನ ಅರಮನೆಯನ್ನಷ್ಟೇ ನೋಡುತ್ತಿದ್ದ. ಜಾಗದ ನೋಂದಣಿ ಮುಗಿದು ತಿಂಗಳು ಕಳೆದಿತ್ತು. ನಿಹಾನ್ ಮತ್ತು ಮೀರಾ ಅಂದು ಸೈಟ್ನಲ್ಲಿ ಭೂಮಿ ಪೂಜೆ ಮಾಡಲು ನಿರ್ಧರಿಸಿದ್ದರು. ಹೊಸ ಬಟ್ಟೆ ತೊಟ್ಟು, ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಿಡಿದು ಅತ್ಯಂತ ಸಂಭ್ರಮದಿಂದ ಆ ಹಸಿರು ತುಂಬಿದ ಜಾಗಕ್ಕೆ ತಲುಪಿದರು. ಆದರೆ ಅಲ್ಲಿ ಅವರು ಕಂಡ ದೃಶ್ಯ ಅವರ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತು. ಅವರು ಕೊಂಡುಕೊಂಡಿದ್ದ ಜಾಗದ ಸುತ್ತಲೂ ದೊಡ್ಡದಾದ ಕಬ್ಬಿಣದ ಬೇಲಿ ಹಾಕಲಾಗಿತ್ತು. ಅದರ ಮೇಲೆ ಒಂದು ಬೋರ್ಡ್ ನೇತಾಡುತ್ತಿತ್ತು. ಈ ಆಸ್ತಿಯು ಕಾನೂನು ವಿವಾದದಲ್ಲಿದೆ. ಪ್ರವೇಶ ನಿಷೇಧಿಸಲಾಗಿದೆ. ನಿಹಾನ್ ಕೈಯಲ್ಲಿದ್ದ ಪೂಜಾ ತಟ್ಟೆ ಕೆಳಗೆ ಬಿದ್ದಿತು. ಗಾಬರಿಯಿಂದ ಶಂಕರ್ನ ನಂಬರ್ಗೆ ಫೋನ್ ಮಾಡಿದರೆ
ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ಎಂಬ ಯಾಂತ್ರಿಕ ಧ್ವನಿ ಮಾತ್ರ ಕೇಳಿಸಿತು. ನಿಹಾನ್ಗೆ ಬೆವತು ಹೋದಂತಾಯಿತು. ಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ತಿಳಿದುಬಂದ ಸತ್ಯ ಇನ್ನೂ ಆಘಾತಕಾರಿಯಾಗಿತ್ತು. ಸರ್, ಈ ಜಾಗದ ಅಸಲಿ ಮಾಲೀಕರು ಬೇರೆ ಯಾರೋ ಇದ್ದಾರೆ. ಆ ಶಂಕರ್ ಎನ್ನುವನು ನಕಲಿ ದಾಖಲೆ ಸೃಷ್ಟಿಸಿ ನಿಮಗೆ ಮಾರಿದ್ದಾನೆ. ಈಗ ಅಸಲಿ ಮಾಲೀಕರು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದರು ಅವರು. ಮನೆಗೆ ಮರಳಿದ ನಿಹಾನ್ ಸಂಪೂರ್ಣವಾಗಿ ಕುಸಿದು ಹೋದ. ಆತ 1 ವಾರ ಯಾರೊಂದಿಗೂ ಮಾತನಾಡಲಿಲ್ಲ. ಕಿಟಕಿಯ ಹೊರಗೆ ಶೂನ್ಯವಾಗಿ ನೋಡುತ್ತಾ ಕುಳಿತು ಬಿಡುತ್ತಿದ್ದ. ಮೀರಾ, ನಿನ್ನ ಒಡವೆಗಳನ್ನು ಅಡವಿಟ್ಟೆ, ನಮ್ಮ ಜೀವನದ ಉಳಿತಾಯವೆಲ್ಲ ಹೋಯಿತು. ನಾನು ನಿನಗೆ ಅನ್ಯಾಯ ಮಾಡಿದೆ ಎಂದು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತ. ನಿಹಾನ್ ಸೋತು ಕೂತರೆ ಸಂಸಾರ ನಡೆಯುವುದಿಲ್ಲ ಎಂದು ಮೀರಾಳಿಗೆ ತಿಳಿದಿತ್ತು. ಅವಳು ತನ್ನ ಶಿಕ್ಷಕಿ ವೃತ್ತಿಯ ಶಿಸ್ತನ್ನು ಈಗ ತನ್ನ ಬದುಕಿನ ಹೋರಾಟಕ್ಕೆ ಬಳಸಿಕೊಂಡಳು. ಶಂಕರ್ ಕೊಟ್ಟಿದ್ದ ಆ ನಕಲಿ ದಾಖಲೆಗಳನ್ನು ಹಿಡಿದು 10 ಕಚೇರಿಗಳಿಗೆ ಅಲೆದಾಡಿದಳು. ಒಂದು ರಾತ್ರಿ ತನ್ನ ತವರು ಮನೆಯ ಹಳೆಯ ಕಾಗದಪತ್ರಗಳನ್ನು ಹುಡುಕುತ್ತಿದ್ದಾಗ ಅವಳಿಗೆ ಒಂದು ಧೂಳು ಹಿಡಿದ ಡೈರಿ ಸಿಕ್ಕಿತು. ಅದು ಅವಳ ತಾತ ಬರೆದಿದ್ದ ದಿನಚರಿ. ಅದರಲ್ಲಿ ಅವರು ಬೆಂಗಳೂರಿನ ಉತ್ತರ ಭಾಗದಲ್ಲಿದ್ದ ತಮ್ಮ ಜಮೀನಿನ ಬಗ್ಗೆ ಬರೆದಿದ್ದರು. ಆ ಜಮೀನಿನ ಹಳೆಯ ಮ್ಯಾಪ್ ಮತ್ತು ಈಗ ನಿಹಾನ್ ವಂಚನೆಗೊಳಗಾದ ಜಾಗದ ಮ್ಯಾಪ್ ಒಂದಕ್ಕೊಂದು ಹೋಲಿಕೆಯಾಗುತ್ತಿತ್ತು. ಮೀರಾ ಆ ಹಳೆಯ ದಾಖಲೆಗಳನ್ನು ಒಬ್ಬ ಹಿರಿಯ ವಕೀಲರ ಹತ್ತಿರ ತೆಗೆದುಕೊಂಡು ಹೋದಳು. ಅವರು ದಾಖಲೆಗಳನ್ನು ಪರಿಶೀಲಿಸಿ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಹೇಳಿದರು, ಮೀರಾ, ಇದೊಂದು ಪವಾಡವೇ ಸರಿ? ಈ ಶಂಕರ್ ಎನ್ನುವನು ನಿಹಾನ್ಗೆ ಮಾರಾಟ ಮಾಡಿದ್ದು ನಿಮ್ಮ ತಾತನಿಗೆ ಸೇರಿದ ಮೂಲ ಆಸ್ತಿಯನ್ನೇ. ಆದರೆ ಅವನು ಮಾಡಿದ್ದ ತಪ್ಪು ಏನೆಂದರೆ, ನಿಮ್ಮ ಕುಟುಂಬದವರು ಯಾರೂ ಇಲ್ಲ ಎಂದು ಭಾವಿಸಿ ಅವನು ನಕಲಿ ವಾರಸುದಾರರನ್ನು ಸೃಷ್ಟಿಸಿದ್ದ. ಈಗ ನಿನ್ನ ಬಳಿ ಇರುವ ಈ ಅಸಲಿ ವಿಲ್ ಮತ್ತು ವಂಶವೃಕ್ಷದ ದಾಖಲೆಗಳು ಆ ಇಡೀ ಆಸ್ತಿಯನ್ನು ನಿನಗೆ ಮರಳಿ ಕೊಡಿಸಬಲ್ಲವು. ಮೀರಾಳ ಕಣ್ಣುಗಳಲ್ಲಿ ಹೊಸ ಭರವಸೆ ಮೂಡಿತು. ಸೋತು ಮಲಗಿದ್ದ ನಿಹಾನ್ ಬಳಿ ಹೋಗಿ ಅವನ ಕೈ ಹಿಡಿದು ಎಬ್ಬಿಸಿದಳು. ನಿಹಾನ್, ಎದ್ದೇಳಿ. ಕತ್ತಲೆ ಮುಗಿಯಿತು. ನಮ್ಮನ್ನು ಯಾರೂ ಬೀದಿಗೆ ತಳ್ಳಲು ಸಾಧ್ಯವಿಲ್ಲ. ನಾವು ಕಳೆದುಕೊಂಡ ಜಾಗ ನಮ್ಮನ್ನೇ ಹುಡುಕಿಕೊಂಡು ಬಂದಿದೆ. ಮೀರಾ ತಂದಿದ್ದ ಆ ಹಳೆಯ ದಾಖಲೆಗಳು ನಿಹಾನ್ಗೆ ಹೊಸ ಜೀವ ನೀಡಿದವು. ಆದರೆ ಕೇವಲ ದಾಖಲೆಗಳಿದ್ದರೆ ಸಾಲದು. ಶಂಕರ್ನನ್ನು ಪೊಲೀಸರಿಗೆ ಒಪ್ಪಿಸಿ ಅವನು ಕಿತ್ತುಕೊಂಡ ಹಣವನ್ನು ವಾಪಸ್ ಪಡೆಯಬೇಕಿತ್ತು. ಇದಕ್ಕಾಗಿ ಮೀರಾ ಒಂದು ಚಾಣಾಕ್ಷ ಯೋಜನೆಯನ್ನು ಸಿದ್ಧಪಡಿಸಿದಳು. ನಿಹಾನ್, ಶಂಕರ್ ಒಬ್ಬ ಲೋಬಿ. ಅವನ ಹಣದ ಆಸೆಯನ್ನೇ ನಾವು ಬಲೆಯಾಗಿ ಬಳಸಬೇಕು ಎಂದು ಮೀರಾ ವಿವರಿಸಿದಳು. ನಿಹಾನ್ ತನ್ನ ಫ್ರೆಂಡ್ ಒಬ್ಬನ ಫೋನ್ನಿಂದ ಶಂಕರ್ನ ಇನ್ನೊಂದು ನಂಬರ್ಗೆ ಮೆಸೇಜ್ ಮಾಡಿದ. ಶಂಕರ್, ನಾನು ನಿಹಾನ್. ಆ ಜಾಗದ ವಿಚಾರದಲ್ಲಿ ನಿನಗೆ ಧನ್ಯವಾದ ಹೇಳಲು ಈ ಮೆಸೇಜ್ ಮಾಡುತ್ತಿದ್ದೇನೆ. ವಾಸ್ತವವಾಗಿ ಆ ಜಾಗದ ಅಡಿಯಲ್ಲಿ ನಮ್ಮ ತಾತ ಹೂತಿಟ್ಟಿದ್ದ ದೊಡ್ಡ ನಿಧಿ ನಮಗೆ ಸಿಕ್ಕಿದೆ. ಆದರೆ ಅದನ್ನು ಹೊರತೆಗೆಯಲು ನಿನಗೆ ಸೇರಿದ ಒಂದು ಹಳೆಯ ದಾಖಲೆಯ ಸಹಿ ಬೇಕು. ಬದಲಾಗಿ ನಿನಗೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದು ಆಮಿಷ ಒಡ್ಡಿದ. ಹಣದ ಹಸಿವಿದ್ದ ಶಂಕರ್ ಈ ಸುಳ್ಳನ್ನು ನಂಬಿದ. 5 ಲಕ್ಷದ ಆಸೆಗೆ ಬಿದ್ದು ನಿಹಾನ್ ಹೇಳಿದ ನಗರದ ಹೊರವಲಯದ ಒಂದು ಪಾಳುಬಿದ್ದ ಗೋಡೌನ್ಗೆ ಬರಲು ಒಪ್ಪಿಕೊಂಡ. ರಾತ್ರಿ 10 ಗಂಟೆ. ಗೋಡೌನ್ನ ಒಳಗೆ ಒಂದೇ ಒಂದು ಬಲ್ಬ್ ಉರಿಯುತ್ತಿತ್ತು. ಶಂಕರ್ ಅಕ್ಕಪಕ್ಕ ನೋಡುತ್ತಾ ಒಳಬಂದ. ಅಲ್ಲಿ ನಿಹಾನ್ ಒಬ್ಬನೇ ಕುಳಿತಿದ್ದ. ಹಣ ಎಲ್ಲಿದೆ ನಿಹಾನ್? ಬೇಗ ಕೊಡು, ನಾನು ಸಹಿ ಹಾಕಿ ಹೊರಡಬೇಕು ಎಂದು ಶಂಕರ್ ಅವಸರಿಸಿದ. ನಿಹಾನ್ ನಗುತ್ತಾ, ಹಣ ಇಲ್ಲಿದೆ ಶಂಕರ್, ಆದರೆ ಅದಕ್ಕೂ ಮೊದಲು ನೀನು ಈ ಜಾಗವನ್ನು ನನಗೆ ವಂಚಿಸಿ ಮಾರಿದೀಯ ಎಂದು ಒಪ್ಪಿಕೊಳ್ಳಬೇಕು. ಯಾಕೆಂದರೆ ಆ ನಿಧಿ ಸಿಕ್ಕಿದ್ದು ನಿನಗೆ ಮಾರಿದ ಅದೇ ದಾಖಲೆಯಿಂದ ಎಂದು ಮಾತು ಬೆಳೆಸಿದ. ಶಂಕರ್ ಅಹಂಕಾರದಿಂದ ನಕ್ಕ. ಹೌದು ಮಗು, ನಾನು ಮಾಡಿದ್ದು ವಂಚನೆಯೇ. ನಿನ್ನಂತಹ ಮುಗ್ಧರನ್ನು ನಂಬಿಸುವುದು ನನಗೆ ಸುಲಭ. ಆ ಜಾಗ ನಿನ್ನದಲ್ಲ, ಅದು ಯಾರೋ ಹಳೆಯ ಮಾಲೀಕರಿಗೆ ಸೇರಿದ್ದು. ನಾನೇನು ಮಾಡಲಿ? ಈಗ ಹಣ ಕೊಡು ಎಂದು ಒಪ್ಪಿಕೊಂಡ ಶಂಕರ್ ಈ ಮಾತುಗಳನ್ನು ಹೇಳಿ ಮುಗಿಸುತ್ತಿದ್ದಂತೆ ಗೋಡೌನ್ನ ಕತ್ತಲೆಯ ಮೂಲೆಯಿಂದ ಮೀರಾ ಹೊರಬಂದಳು. ಅವಳ ಕೈಯಲ್ಲಿದ್ದ ಫೋನ್ನಲ್ಲಿ ಶಂಕರ್ ಒಪ್ಪಿಕೊಂಡ ಪ್ರತಿಯೊಂದು ಮಾತು ರೆಕಾರ್ಡ್ ಆಗಿತ್ತು. ಅದೇ ಕ್ಷಣದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳು ಒಳಗೆ ನುಗ್ಗಿದರು. ಶಂಕರ್ನ ಮುಖ ಬಿಳಿಚಿಕೊಂಡಿತು. ಆತ ತಪ್ಪಿಸಿಕೊಳ್ಳಲು ಯತ್ನಿಸಿದರೂ ಪೊಲೀಸರು ಅವನನ್ನು ಬಂಧಿಸಿದರು. ಇವನು ಬರೀ ನಿಮಗಷ್ಟೇ ಅಲ್ಲ, ಸುಮಾರು 10 ಜನರಿಗೆ ಇದೇ ರೀತಿ ವಂಚಿಸಿದ್ದಾನೆ. ನಿಮ್ಮ ಧೈರ್ಯದಿಂದ ಇಂದು ಇವನು ಸಿಕ್ಕಿಬಿದ್ದ ಎಂದು ಇನ್ಸ್ಪೆಕ್ಟರ್ ಮೀರಾ ಮತ್ತು ನಿಹಾನ್ಗೆ ಮೆಚ್ಚುಗೆ ಸೂಚಿಸಿದರು. ಶಂಕರ್ ಜೈಲು ಪಾಲಾದ ನಂತರ ಕಾನೂನು ಪ್ರಕ್ರಿಯೆಗಳು ಮೀರಾಳ ದಾಖಲೆಗಳ ಆಧಾರದ ಮೇಲೆ ಅತ್ಯಂತ ವೇಗವಾಗಿ ನಡೆದವು. ಕೆಲವು ತಿಂಗಳುಗಳಲ್ಲೇ ಆ ಜಾಗ ಅಧಿಕೃತವಾಗಿ ನಿಹಾನ್ ಮತ್ತು ಮೀರಾಳ ಹೆಸರಿಗೆ ವರ್ಗಾವಣೆಯಾಯಿತು. ವಂಚಕನಿಂದ ವಾಪಸ್ ಪಡೆದ ಹಣ ಮತ್ತು ಅವರ ಕನಸಿನ ಛಲ ಸೇರಿ ಆ ಜಾಗದಲ್ಲಿ ಒಂದು ಪುಟ್ಟ ಗೂಡು ನಿರ್ಮಾಣವಾಗಲು ಶುರುವಾಯಿತು. ನಿಹಾನ್ ಹಗಲು ರಾತ್ರಿ ಶ್ರಮಿಸಿದ.
ಮೀರಾ ಶಾಲೆಯಿಂದ ಬಂದ ನಂತರ ಇಟ್ಟಿಗೆಗಳ ಮೇಲೆ ನೀರು ಹಾಕುತ್ತಾ ಗಿಡಗಳನ್ನು ನೆಡುತ್ತಾ ಆ ಮನೆಯನ್ನು ತನ್ನ ಪ್ರೀತಿಯಿಂದ ಪೋಷಿಸಿದಳು. ಅದು ಶ್ರಾವಣ ಮಾಸದ ಒಂದು ಶುಭ ಶುಕ್ರವಾರ. ಆಕಾಶ ತಿಳಿಯಾಗಿತ್ತು. ಆ ಜಾಗದ ಸುತ್ತಲಿದ್ದ ತೆಂಗಿನ ಮರಗಳು ಗಾಳಿಗೆ ಅಲೆಯುತ್ತಾ ಇವರನ್ನು ಸ್ವಾಗತಿಸುತ್ತಿದ್ದವು. ಹೊಸ ಮನೆಯ ಮುಂಭಾಗದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಹೂವುಗಳಿಂದ ರಂಗೋಲಿ ಹಾಕಲಾಗಿತ್ತು. ಮನೆಯ ಮುಖಮಂಟಪದ ಪಕ್ಕದ ಗೋಡೆಯ ಮೇಲೆ ಬೆಳ್ಳಿಯ ಅಕ್ಷರಗಳಲ್ಲಿ ನಿಮೀರಾ ಎಂಬ ನಾಮಫಲಕ ಮಿನುಗುತ್ತಿತ್ತು. ನಿಹಾನ್ ಸಾಂಪ್ರದಾಯಿಕ ಪಂಚೆ ಶರ್ಟ್ ತೊಟ್ಟು ಕಂಗೊಳಿಸುತ್ತಿದ್ದರೆ, ಮೀರಾ ಕೆಂಪು ರೇಷ್ಮೆ ಸೀರೆಯಲ್ಲಿ ಮದುಮಗಳಂತೆ ಕಂಗೊಳಿಸುತ್ತಿದ್ದಳು. ಅವಳ ಕೈಯಲ್ಲಿದ್ದ ಮಂಗಳ ದ್ರವ್ಯಗಳು ಮನೆಯೊಳಗೆ ಹೊಸ ಚೈತನ್ಯವನ್ನು ತರುತ್ತಿದ್ದವು. ಹೊಸಿಲಿಗೆ ಪೂಜೆ ಮಾಡಿ ಹಾಲನ್ನು ಒಕ್ಕಿಸುವಾಗ ಮೀರಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು. ಮನೆಯ ಗದ್ದಲವೆಲ್ಲ ಮುಗಿದು ಸಂಜೆ ಎಲ್ಲರೂ ಹೋದ ನಂತರ ನಿಹಾನ್ ಮತ್ತು ಮೀರಾ ಬಾಲ್ಕನಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದರು. ಅದೇ ಹಳೆಯ ಬಾಡಿಗೆ ಮನೆಯಲ್ಲಿ ಕಂಡ ಕನಸು ಇಂದು ಅವರ ಕಣ್ಣೆದುರು ನನಸಾಗಿ ನಿಂತಿತ್ತು. ನಿಹಾನ್ ಮೀರಾಳ ಹೆಗಲ ಮೇಲೆ ಕೈಹಾಕಿ ಮೆಲ್ಲನೆ ಹೇಳಿದ, ನೋಡು ಮೀರಾ, ಅಂದು ಮೋಸವಾದಾಗ ನಾನು ಎಲ್ಲವನ್ನೂ ಕಳೆದುಕೊಂಡೆ ಎಂದುಕೊಂಡಿದ್ದೆ. ಆದರೆ ಜೀವನ ನಮಗೆ ಪಾಠ ಕಲಿಸುವುದಕ್ಕಾಗಿಯೇ ಆ ಪರೀಕ್ಷೆಯನ್ನು ಒಡ್ಡಿತ್ತು. ಆ ದಿನ ಶಂಕರ್ ನನಗೆ ಮೋಸ ಮಾಡದಿದ್ದರೆ ಈ ಜಾಗ ನಿನ್ನ ತಾತನದು ಎಂಬ ಸತ್ಯ ನಮಗೆ ತಿಳಿಯುತ್ತಲೇ ಇರಲಿಲ್ಲ. ಮೀರಾ ಅವನ ಕಡೆಗೆ ಪ್ರೀತಿಯಿಂದ ನೋಡಿ, ಹೌದು ನಿಹಾನ್, ನೀ ಮೀರಾ ಅಂದರೆ ಬರೀ ಇಟ್ಟಿಗೆ ಮಣ್ಣಿನ ಗೋಡೆಗಳಲ್ಲ, ನಮ್ಮಿಬ್ಬರ ಹೆಸರಿನ ಬೆಸುಗೆಯಂತೆ. ಇದು ಕಷ್ಟದಲ್ಲಿ ಬೆಸೆದ ಅಚಲವಾದ ಬಾಂಧವ್ಯದ ಕೋಟೆ ಎಂದಳು. ದೂರದ ದೇವಸ್ಥಾನದಲ್ಲಿ ಗಂಟೆ ಸದ್ದು ಕೇಳಿಸುತ್ತಿತ್ತು. ಮಲ್ಲಿಗೆಯ ಗಮಲಿನ ನಡುವೆ ನಿಹಾನ್ ಮತ್ತು ಮೀರಾ ಅವರ ಹೊಸ ಜೀವನದ ಸುಂದರ ಅಧ್ಯಾಯ ಸುಖವಾಗಿ ಆರಂಭವಾಯಿತು. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.